ಪ್ರತಿಷ್ಠಿತ ಖಾಸಗಿ ವಾಹಿನಿಯ ಮುಖ್ಯಸ್ಥ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪಾಸಿಟಿವ್ ಆಗಿ ಏಕಾಏಕಿ ಒಂದು ದಿನ ರಫ್ ಅಂತ ಚೇಂಜ್ ಆಗ್ತಾರೆ ನೆಗೆಟಿವ್ ಆಗಿ. ಮಹೇಶ್ ಶೆಟ್ಟರ್ ಅಕೌಂಟ್ಗೆ ಲಕ್ಷ ಲಕ್ಷ ಕೋಟಿ ದುಡ್ಡು ಬಂದಿದೆ. ಸ್ಯಾಟಲೈಟ್ ಚಾನಲ್ ಅಂತ ಹೇಳ್ತಾರೆ, ಎಲ್ಲ ಡೀಲ್ ಮಾಡ್ಕೊಂಡು ಮುಗಿತಿದ್ದಾರೆ. ಲಕ್ಷ ಲಕ್ಷ ಕೋಟಿ ಕೊಟ್ಟಿದ್ರೆ ಎಲ್ಲ ದಾಖಲೆ ಇವನ ಟಿವಿಯಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ಅದನ್ನ ಕೊಂಡೋಗಿ ಕೋರ್ಟಿಗೆ ಕೊಡಬಹುದು. ಬಾಂಬೆಯಲ್ಲಿ ವೇಶ್ಯಾವಟಿ ದಂಧೆ, ಇವನು ಒಳ್ಳೆ ಒಂದು ತಾಯಿಗೆ ಹುಟ್ಟಿದವನ, ಆ ತಾಯಿಗೆ ಹೇಳಬಾರದು. ಒಂದು ದಿವಸ ಸಾಕಲ್ಲ ರಿಸರ್ಚ್ ಮಾಡಿದ್ರೆ, ನಾನು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಇದ್ದದ್ದು, ಎಲ್ಲಿ ದಂಧೆ ಮಾಡ್ತಿದ್ದೆ, ಎಲ್ಲಿ ರೆಡ್ ನಿಮ್ಮ ಅವ್ರನ್ನ ಸಪ್ಲೈ ಮಾಡಿದ್ದೇನೆ, ನಿಮ್ಮ ಹಿಂದೂ ಸಂಘಟನೆ ಹುಡುಗಿಯರೇ ಅನ್ಕೊಂಡೋಗಿದ್ದಾನ. ಟ್ರ್ಯಾಪ್ ಮುನಿರತ್ನಂನ ಕೇಸಲ್ಲಿ ಮುಖ ಹಾಕಿ ಕೂತಿದ್ದಾಳೆ ಅವಳೆ. ಮಹೇಶ್ ಅಣ್ಣನಿಗೆ ಹೇಗೆ ಅಪವಾದ ಆಗ್ತಾರೆ, ಒಬ್ಬೊಬ್ಬರಿಗೆ ಈ ರೀತಿ ಮಾಡ್ಕೊಂಡು ಬರ್ತಾರೆ. ಹಾಗಾದ್ರೂ ಹಿಂದೆ ಸರಿಲಿ, ಜನರು ಅದನ್ನು ನಂಬ್ಲಿ ಅಂತ. ಸೌಜನ್ಯ ಕೇಸಲ್ಲಿ ಅಂತೂ ಯಾರು ಹಿಂದೆ ಸರಿದ್ರು, ನಾಳೆ ಮಹೇಶ್ ಅಣ್ಣ ಹಿಂದೆ ಸರಿದ್ರು ನಾನು ಹಿಂದೆ ಸರಿ ಹೋಗಲ್ಲ, ಇದಂತೂ ಸತ್ಯ. ಅಣ್ಣನ ಮುಂದೆ ನಾವು ಏನು ಇಲ್ಲ. ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಸೌಜನ್ಯ ಕೇಸು ದಿಕ್ಕು ತಪ್ಪಿದ್ದಿಲ್ಲಿ ಅಂತ. ಸೌಜನ್ಯ ಕೇಸ್ ನಿಜವಾಗಿ ಎಲ್ಲೂ ದಿಕ್ಕು ತಪ್ಪಲಿಲ್ಲ. ಖಾಸಗಿ ವಾಹಿನಿಯ ಮುಖ್ಯಸ್ಥ, ಪ್ರತಿಷ್ಠಿತ ಖಾಸಗಿ ವಾಹಿನಿಯ ಮುಖ್ಯಸ್ಥ ಈ ಒಂದು ಕೇಸ್ನಲ್ಲಿ ಮೊದಲಿಗೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪಾಸಿಟಿವ್ ಆಗಿ ಏಕಾಏಕಿ ಒಂದು ದಿನ ರಫ್ ಅಂತ ಚೇಂಜ್ ಆಗ್ತಾರೆ ನೆಗೆಟಿವ್ ಆಗಿ. ಮಹೇಶ್ ಶೆಟ್ಟರ್ ನಂಬಿ ನಾನು ಇದು ಮಾಡಿದೆ, ಮಹೇಶ್ ಶೆಟ್ಟರ್ಗೆ ಗೊತ್ತಾಯ್ತು, ನಿಜಾಂಶ ಗೊತ್ತಾಯ್ತು ನನಗೆ ಇವತ್ತು, ಮಹೇಶ್ ಶೆಟ್ಟರ್ ಅಕೌಂಟ್ಗೆ ಲಕ್ಷ ಲಕ್ಷ ಕೋಟಿ ದುಡ್ಡು ಬಂದಿದೆ ಅಂತ ಒಂದಷ್ಟು ಟೀಕೆ ಮಾಡಿ. ಲಕ್ಷ ಲಕ್ಷ ಕೋಟಿ ಕೊಟ್ಟಿದ್ರೆ ಎಲ್ಲ ದಾಖಲೆ ಇವನ ಟಿವಿಯಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ಅದನ್ನ ಕೊಂಡೋಗಿ ಕೋರ್ಟಿಗೆ ಕೊಡಬಹುದು. ಪ್ರತಿಯೊಂದು ಯೂಟ್ಯೂಬ್ ಚಾನೆಲ್ಗಳು ನಿಲ್ಲಿಸ್ಬೇಕಂತ ಕೇಸಿಗೆ ಹೋಗುವವರು ಮಹೇಶ್ ಅಣ್ಣನ ಲಕ್ಷ ಲಕ್ಷ ಅಕೌಂಟ್ ಎಲ್ಲ ತೋರಿಸ್ತಾ ಇದ್ದಲ್ಲ, ತನಿಖೆ ಆದ್ರೆ ಗೊತ್ತಾಗುತ್ತಲ್ಲ, ತೋರಿಸ್ತಾ ಇದ್ದ. ಹೌದಾ, ಆ ಅಕೌಂಟ್ ಈ ಅಕೌಂಟ್ ಅನ್ಕೊಂಡೋಗಿ ನಿಂಗೆ ಕೊಡ್ಬೋದಲ್ಲ, ಅಥವಾ ಏನೋ ತನಿಖೆ ಮಾಡಿಸ್ಬೋದಿತ್ತಲ್ಲ. ಯಾಕೆ ಎಲ್ಲಾ ನಿನ್ನ ಟಿವಿಯಲ್ಲೇ ನೀನು ಎಲ್ಲರದ್ದು ರಿಸರ್ಚ್ ಟಿವಿಯಲ್ಲೇ ಆಗುದು, ಯಾಕೆ ಕೋರ್ಟ್ ಇಲ್ವಾ? ಈಗ ಮಾಡುವವರು ನೋಡಿ, ನಮ್ಮನ್ನು ಬಿಡಿ, ಒಂದು ನೋಟಿಸ್ ಕಳಿಸುವಾಗ 300-400 ಜನಕ್ಕೆ ಕಳಿಸ್ತಾರೆ, ಒಬ್ರನ್ನು ಬಿಡದೆ, ಅಷ್ಟು ಅಬ್ಸರ್ವ್ ಮಾಡ್ತಾರೆ ಅವರು ಕೂತು. ಒಂದು ಪೇಜ್ಗಳನ್ನು ಬಿಡದೆ, ಫೇಸ್ಬುಕ್ ಗಳನ್ನು ಬಿಡದೆ, ಯೂಟ್ಯೂಬ್ ಗಳನ್ನು. ಮಹೇಶ್ ಅಣ್ಣನ ದಾಖಲೆ ಇವರಿಗೆ ಕಾಣ್ಲಿಲ್ವಾ? ಮಾಡ್ಬೋದಿತ್ತಲ್ಲ ಕೇಸು, ಎಲ್ಲಿಂದ ಬಂದದ್ದು ಅಂತ. ಅಂದ್ರೆ ಜನಗಳು ನೋಡ್ತಾ ಇರುವಂತದ್ದು ದಿಕ್ಕು ತಪ್ಪಿಸೋದಕ್ಕೆ ನೋಡಿ, 3 ದಿವಸ ಎಲ್ಲಿವರೆಗೆ ಅಂತ 3 ದಿವಸ ಒಂದು ಡಾಕ್ಯುಮೆಂಟ್ ತೋರಿಸಿದ, ಒಬ್ಬ ಅಮೆರಿಕದಲ್ಲಿದ್ದ ಡಾಕ್ಯುಮೆಂಟ್ಸ್. ನಾನು ಈ ಸೋಫಾದಲ್ಲಿ ಕೂತು ಟಿವಿ ನೋಡುವಾಗ, ನಾನು ಅಷ್ಟು ಸ್ಟ್ರಾಂಗ್ ಇದ್ದವಳು, ನಾನು ಟಿವಿ ಆಫ್ ಮಾಡಿ ಹೋಗಿ ಕೂತಿದ್ದೇನೆ. ಒಂದು ಕ್ಷಣ ನೀವೇ ನಾನು ನನ್ನ ಗಂಡ ಸೇಳಿದ್ದು ಏನಾಗ್ತಾ ಉಂಟು ಇದು ಅಂತ, ಟೋಟಲಿ ನಾನು ಬ್ಲೈಂಡ್, ಇದು ಎಂತ ಆಗ್ತಾ ಉಂಟು ಅಂತ ಬಂದ್ ಮಾಡಿ ಕೂತಿದೆ. ಅಂದ್ರೆ ಅವನ ತೋರಿಸುವ ರೀತಿ, ಅವನ ಎಕ್ಸ್ಪ್ಲನೇಷನ್ ಮಾಡುವ ರೀತಿ ಜನರಿಗೆ ಇದು ಏನಪ್ಪ ಅಂತ. ಮತ್ತೆ ನನ್ಗೆ ಅದು ನಾವು ನೋಡಿ ಕ್ಲಾಸ್ ನೋಡಿ, ಇವನು ಪೂರ್ತಿ ಸುಳ್ಳು ಅಂತ ಆಯ್ತು ನನ್ಗೆ. ಪೂರ್ತಿ ಮಾತಾಡುದೇ ಸುಳ್ಳು, ಡಾಕ್ಯುಮೆಂಟ್ ಅಂತ ಹೇಳ್ತಾನೆ. ಏನ್ ಡಾಕ್ಯುಮೆಂಟ್ ನನಗೆ ಗೊತ್ತಿಲ್ಲ ಒಂದು. ಮತ್ತೆ ನನ್ನನ್ನು ಹಿಡ್ಕೊಂಡ, ಬಾಂಬೆಯಲ್ಲಿ ವೇಶ್ಯಾವಟಿ ದಂಧೆ, ಇವನು ಒಳ್ಳೆ ಒಂದು ತಾಯಿಗೆ ಹುಟ್ಟಿದವನ, ಆ ತಾಯಿಗೆ ಹೇಳಬಾರದು. ನೀನೊಬ್ಬ ಮೀಡಿಯಾ ಮಾರ್ರೆ, ಒಂದು ಪ್ರೂವ್ ಮಾಡೋಲ್ಲ, ನಾನು ಬಾಂಬೆಯಲ್ಲಿ ಎಲ್ಲಿ ಇದ್ದಿದ್ದೀನಿ, ಇವನಿಗೆ ಇಷ್ಟೆಲ್ಲ ಇವೊಂದು ಎಲ್ಲ ಅಮೆರಿಕಕ್ಕೆ ಹೋಗಿ ರಿಸರ್ಚ್ ಮಾಡ್ತಾರಂತೆ, ಬಾಂಬೆಯಲ್ಲಿ ಹೋಗಿ ರಿಸರ್ಚ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಜವಾದ ಪತ್ರಕರ್ತನಾಗಿದ್ರೆ ನೀನು ಹೇಳಿದ್ದ ಸ್ಟೇಟ್ಮೆಂಟ್ ನ ಬಹಿರಂಗ ಪಡಿಸ್ಬೇಕಾಗಿತ್ತು, ಸಾಬೀತು ಪಡಿಸು ಅಂತ ಹೇಳುದು. ನಾನ್ ಚಾಲೆಂಜ್ ಮಾಡಿದೆ ಅಲ್ಲ, ನಾನು ಕೇಸ್ ಫೈಲ್ ಮಾಡಿದೆ. ಇಲ್ಲಿಂದ ಕಾವೂರಿಗೆ ಹಾಕಿ ಕಮಿಷನರ್ ಹೋಗಿ ಅಲ್ಲಿ ಉಡುಪಿಗೆ ಹೋಗುವಾಗ ಅಲ್ಲಿ ನೀವು ಕೋರ್ಟಿಗೆ ಹೋಗ್ಬೇಕಂತ. ಇವನಿಗೆ ಕೋರ್ಟಿಗೆ ಹೋಗಿ ನನಗೆ ಏನು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಹೋಗಿ ಕ್ವಾಶ್ ಮಾಡ್ತಾರೆ. ನನಗೆ ಗೊತ್ತುಂಟು ಇವರಿಗೆ ಕೋರ್ಟಿಗೆ ಹೋಗಿ ಕ್ವಾಶ್ ಮಾಡ್ತಾರೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗ. ಆದ್ರೆ ಇವನು ಒಳ್ಳೆ ಒಬ್ಬ ಇದು ಮಾಧ್ಯಮದವನಾದ್ರೆ ಅವನು ಎಲ್ಲವನ್ನೂ ಪ್ರೂವ್ ಮಾಡಿ ಮ್ಯೂಸಿಕ್ ಅಲ್ಲಿ ಹಾಕಿ ತೋರಿಸ್ತಿದ್ದಲ್ಲ 3 ದಿವಸ. ನನ್ನ ಪ್ರೂವ್ ಮಾಡಿ ಮ್ಯೂಸಿಕ್ ಹಾಕಿ ನನ್ನ ಫೋಟೋವನ್ನ ಹಾಕಿ ತೋರಿಸ್ತಲ್ಲ. ಚಾಲೆಂಜ್, ನಾನು ಅದನ್ನೇ ಹೇಳುದು, ಚಾಲೆಂಜ್ ನಾನು ಸ್ವೀಕರಿಸ್ತಿದ್ದಲ್ಲ, ಮಾಡ್ಬೇಕಿತ್ತಲ್ಲ. ಗಂಡಸಾದ್ರೆ ನಿಜವಾಗಿ ಗಂಡಸ. ನಾನು ಇದನ್ನೇ ಅವತ್ತು ಹೇಳಿದ್, ನಂಗೆ ಅವನನ್ನು ನೋಡುವಾಗ ಉಂಟಲ್ಲ ಅಸಹ್ಯ ಅನ್ನಿಸ್ತಾ ಉಂಟು. ನೀನ್ ತೋರಿಸು 3 ದಿವಸ ಈ ಡಾಕ್ಯುಮೆಂಟ್ ತೋರಿಸು, ನನ್ನ ಡಾಕ್ಯುಮೆಂಟ್ ನಿಮ್ಗೆ ಬಾಂಬೆಯಲ್ಲಿ ಒಂದೆಲ್ಲ ಕುಟುಂಬ ಎಲ್ಲ ಇದ್ದಾರಲ್ಲ, ಹೋಗಿ
ಒಂದು ದಿವಸ ಸಾಕಲ್ಲ ರಿಸರ್ಚ್ ಮಾಡಿದ್ರೆ ನಾನು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಇದ್ದದ್ದು, ಎಲ್ಲಿ ದಂಧೆ ಮಾಡ್ತಿದ್ದೆ, ಎಲ್ಲಿ ರೆಡ್ ಇವನೇ ಗೊತ್ತಿರ್ಬೋದು ದಾರಿ, ನನಗ್ ಗೊತ್ತಿಲ್ಲ. ಅಲ್ಲ ಗೊತ್ತಾಯ್ತಲ್ಲ, ಎಲ್ಲ ಇಡೀ ಜನತೆ ನೋಡ್ತಲ್ಲ ಮೇಡಮ್. ನಾನು ಹುಟ್ಟಿ ಬೆಳೆದದ್ದೇ ನಾನು ಈಗ ಅವಂದು ಇಡೀ ಪೆಟ್ಟು ತಿಂದದ್ದು ಎಲ್ಲಾ ಇಡೀ ಊರಿಗೆ ಬಂದಿದೆ, ಎಲ್ಲ ಊರಲ್ಲಿ ಬಂದಿದೆ, ಈಗ ಸಹ ಜೈಲಿದು ಬಂದಿದೆ. ನನ್ಗೆ ಎಂಟರ್ಟೈನ್ ಮಾಡ್ಲಿಕ್ಕಿಲ್ಲ, ಅವನ ಕರ್ಮಗಳು ಅನುಭವಿಸ್ತಾನೆ. ಇಲ್ಲಿ ಮಾತ್ರ ಒಂದು ವಜ್ರದೇವಿ ಸ್ವಾಮೀಜಿ ಹತ್ರ ಅವ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳುವಾಗ ನಾನು SIಗೆ ಹೇಳಿದ್ದೇನೆ, ಈ ಸಲ ನಾನು ಅವನಿಗೆ ಹೋಗ್ತೇನೆ ಅಲ್ಲಿ ಸ್ಟೇಜಿಗೆ ಅಂತ. ಬರ್ಲೇ ಇಲ್ಲ ಅವ, ಅಲ್ಲಿ ಬರ್ಲೇ ಇಲ್ಲ. ಮೇಡಮ್ ನೀವು ಹೋಗ್ಬೇಡಿ ಅಂತ, ನಾನ್ ಹೋಗ್ತೇನೆ, ಕನಿಷ್ಠ ಅವನಿಗೆ ಕರಿ ಆದ್ರೂ ಮುಖಕ್ಕೆ ಬಿಸಾಡಿ ಬರ್ತೇನೆ ಅಂತ. ವಜ್ರದೇವಿ ಸ್ವಾಮೀಜಿ ನೋಡೋ ಹೇಗೆ ಕರಿಸ್ತಾನೆ ಇವನನ್ನು ಅಂತ. ಆ ಸ್ವಾಮೀಜಿ ನನ್ನ ಹತ್ರ ಹೇಳಿದ್ರು, 4 ಗೋಡೆ ಒಳಗೆ ಕೂತು ನಾವು ಮಾತಾಡುವ ಅಂತ. 4 ಗೋಡೆ ಒಳಗೆ ಕೂತು ಮಾತಾಡ್ಲಿಕ್ಕೆ ನನ್ಗೆ ಸ್ವಾಮೀಜಿ ಬೇಕಾ? ಅವಶ್ಯಕತೆ ಇಲ್ಲ ಅಲ್ಲ. ಸ್ವಾಮೀಜಿ ನಾನು ಕಾಲ್ ಮಾಡಿದೆ ಗೌರವ ಕೊಟ್ಟು, ನಮ್ಮ ಒಂದು ಹಿಂದೂ ಸ್ವಾಮೀಜಿ ಕಾರ್ಕಳ ವೇದಿಕೆಯಲ್ಲಿ ಹೀಗೆ ನನ್ನ ಬಗ್ಗೆ ಮಾತಾಡುವ, ಸ್ವಾಮೀಜಿ ನೀವ್ ಯಾಕೆ ಪ್ರಶ್ನೆ ಕೇಳಲಿಲ್ಲ? ಇಲ್ಲಕ್ಕ ನಾನು ಕೆಳಗೆ ಬಂದವ ಕ್ಷಮೆ ಕೇಳಿದ, ನಿಮ್ಮ ತಾಯಿಗೆ ಹೇಳಿದ್ರೆ ನೀವೇನ್ ಮಾಡ್ತೀರಿ? ಕತ್ತಿ ತೆಗೆದು ಹೊಡಿತಿದೆ. ಹಾಗಾದ್ರೆ ನಮ್ಗೆ ನಾನ್ ಹೇಳುದು ಇವತ್ತು ನೀವೊಂದು ಹಿಂದೂ ಸ್ವಾಮೀಜಿ ಆಗಿ ನಿಮ್ಮ ಬಗ್ಗೆ ಗೊತ್ತುಂಟಲ್ಲ ಪ್ರಸನ್ನಕ್, ಹಾಗಾದ್ರೆ ನೀವು ಅವನು ಮಾತಾಡಿದ ನಂತರ ನೀವು ಮಾತಾಡಿದು ಒಳ್ಳೆಯವರ ಎದ್ದು ಬರ್ತಿದ್ರೆ ನೀವು ಆನ್ಸರ್ ಕೊಡ್ತಿದ್ರಿ ವೇದಿಕೆ. ಪ್ರಸನ್ನಕ್ ಅದು ಸುಮ್ಮನೆ ಹೇಳುದಲ್ಲ, ಅದಕ್ಕೆ ಅರ್ಥ ಉಂಟು. ಇವ ಸ್ವಾಮೀಜಿಯ ಸುಮ್ಮನೆ ಹೇಳುದಾದ್ರೆ ಒಪ್ಪಿಕೊಳ್ಳುವವ? ಸ್ವಾಮೀಜಿಗೂ ನಾನು ಮಾತಾಡಿದ್ದೇನೆ, ಹೇಗೆ ಕಾಮಿಯಾಗೆ ನಾನು ಮಾಡ್ಲಿಲ್ಲ ಅಂತ ನಾನು ಚಾಲೆಂಜ್ ಮಾಡಿದ್ದೇನೆ. ಯಾಕೆ ಕೇಸ್ ಹಾಕ್ಲಿಲ್ಲ ನನ್ನ ಮೇಲೆ? ಇದ್ದದನ್ನೇ ಇದ್ದಾಗೆ ಹೇಳುದು, ಗೌರವ ಕೊಡ್ತೇನೆ. ನೀವ್ ಯಾವಾಗ ಒಂದು ಹೆಂಗಸರಿಗೆ ಮಾತಾಡುವಾಗ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ನೀವು ಅಲ್ಲಿ ಕೂತು ಸುಮ್ಮನೆ ಹೇಳುದಲ್ಲ ಹೇಳಿದ್ರೆ ಪ್ರೂಫ್ ಬೇಕಲ್ಲ, ಒಂದು ಡಾಕ್ಯುಮೆಂಟ್ ಅವ್ ತೋರಿಸ್ಲಿ ಮಾಧ್ಯಮದಲ್ಲಿ. ನಾನು ಹುಟ್ಟಿ ಬೆಳೆದದ್ದು ಮಂಗಳೂರಲ್ಲಿ, ನನ್ನ ಶಾಲೆ ಪ್ರೈಮರಿ ಹೈಸ್ಕೂಲಿಂದ ಕಾಲೇಜಿಂದ ಇಲ್ಲಿ ಬೆಳೆದು ಇಲ್ಲಿ ಮದುವೆ ಆಗಿ ಇವ ನನ್ನನ್ನು ಬಾಂಬೆಯಲ್ಲಿ ನಾನು ದಂಧೆ ಮಾಡ್ತೇನೆ. ಅದು ಸಹ ನಾನೊಂದು ಸವಾಲು ಹಾಕಿದೆ. 2013ರಲ್ಲಿ 12ರಲ್ಲಿ ಇವಳು ಅಲ್ಲ 2011ರಲ್ಲಿ ಇವಳು ಅಲ್ಲಿ ಮಾಡ್ತಿದ್ಲು ಅಂತ ನಾನು ಸವಾಲು ಹಾಕಿದೆ ಸಂಘಕ್ಕೆ ಮತ್ತು ಪಕ್ಷಕ್ಕೆ. 2011ರಲ್ಲಿ ನಿಮ್ಮ ಪಕ್ಷದ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದ್ದವಳು, ನಿಮ್ಮ ಪಕ್ಷದ ಮಹಿಳೆಯರನ್ನು ಕೊಂಡೋಗಿದ್ದೇನಾ? ನಿಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ನಾನು ಕೊಂಡೋಗಿದ್ದೇನಾ? ಆನ್ಸರ್ ಕೊಡಿ ನಂಗೆ. ಒಬ್ರು ನನ್ನ ಸ್ಟೇಟ್ಮೆಂಟ್ಗೆ ಆನ್ಸರ್ ಕೊಡ್ಲಿಲ್ಲ. ಅಲ್ಲ ಸತ್ಯ ಇದ್ದಿದ್ರಲ್ವಾ ಕೊಡೋದಕ್ಕೆ? ಇವರು ಸಹ ಕ್ವಶನ್ ಕೇಳಬೇಕಿತ್ತಲ್ಲ. ಇವರು ಹಿಂದೂ ಸಂಘಟನೆ ದೊಡ್ಡ ನಾಯಕರು, ಎಲ್ರು ನನ್ನನ್ನು ಗೊತ್ತಿದ್ದವರಲ್ಲ, ಪ್ರಭಾಕರ್ ಭಟ್ರಿಂದ ಹಿಡಿದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ. ನೀವು ಏನ್ ಬೇಕಾದ್ರೂ ನೀವು ಹೋರಾಟದಲ್ಲಿ ನೀವು ಮಾತಾಡಿ, ವೈಯಕ್ತಿಕವಾಗಿ ತೇಜೋದೆ ಮಾಡಬೇಡಿ, ಅವ್ರು ನಮ್ಮೊಟ್ಟಿಗೆ ಇದ್ದವರು ಅಂತ. ನಾನು ಅದಕ್ಕೆ ಸವಾಲು ಹೊಡೆದೆ, ಯಾಕೆ ಆನ್ಸರ್? ನಾನು ಅದನ್ನೇ ಪ್ರಶ್ನೆ ಕೇಳಿದ್ದೇನೆ. ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಆ ಟೈಮಿಗೆ ನಾನು ಮಹಿಳಾ ಮೋರ್ಚಾ ಇದ್ದವಳು ಎಷ್ಟು ಜನರನ್ನು ನಾನು ಸಪ್ಲೈ ಮಾಡಿದ್ದೇನೆ, ನಿಮ್ಮವರನ್ನು ಸಪ್ಲೈ ಮಾಡಿದ್ದೇನೆ, ನಿಮ್ಮ ಹಿಂದೂ ಸಂಘಟನೆ ಹುಡುಗಿಯರನ್ನು ಕೊಂಡೋಗಿದ್ದೇನಾ? ಆನ್ಸರ್ ಕೊಡಿ ಅಂತ ಯಾರು ನನ್ಗೆ ಆನ್ಸರ್ ಕೊಡ್ಲಿಲ್ಲ. ನಿಜವಾಗಿ ಇವರು ಅವನಿಗೆ ಕ್ವಶನ್ ಕೇಳಬೇಕಿತ್ತಲ್ಲ. ಸ್ವಾಮಿ ಆದವನು ಕೇಳಬೇಕಿತ್ತು, ಸಂಘಟನೆ ನಾಯಕರು ಕೇಳಬೇಕಿತ್ತು, ಪಕ್ಷದ ನಾಯಕರು ಕೇಳಬೇಕಿತ್ತು. ಬಿಡಿ ನಾನು ಬಿಟ್ಟು ಬಂದೇನೆ ಹಾಗೆ ಅಂತ ನೀವು ಮಹಿಳೆ ನಿಮ್ಮದ್ರಲ್ಲಿ ಬಿಟ್ಟು ಬಂದ ಕೂಡಲೇ ಎಲ್ಲ ನಾಳೆ ನೀವು ಸಹ ರಾಜಕೀಯದಿಂದ ಬಿಟ್ಟು ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಹೇಳಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಇಲ್ಲ ಅಲ್ಲ. ಈಗ ಏನು ಅವನೊಂದು ಸಹ ಡಾಕ್ಯುಮೆಂಟ್ಸ್ ಆಗ್ತಾ ಇಲ್ಲ. ಮೊನ್ನೆ ಒಬ್ಳದ್ದು ಆಗ್ತಾ ಇದ್ದ ಮ್ಯೂಸಿಕ್ ಹಾಕೊಂಡು, ಮಠಣ್ಣ ಮಾತಾಡುದು, ಮಹೇಶ್ ಅಣ್ಣ ಮಾತಾಡಿದು ಅಂತ ಒಬ್ಳನ್ನು. ಅವಳು ಯಾರು ಅಂತ ಗೊತ್ತು ನನ್ಗೆ, ಅವಳು ಯಾರು ಅಂತ ಗೊತ್ತುಂಟು. ಅವಳನ್ನು ನಾನು ಬ್ಯಾಂಗ್ಳೂರಲ್ಲಿ ಸಭೆ ಮಾಡ್ಲಿಕ್ಕೆ ಅವಳು ಮುಂದೆ ಬಂದವಳು. ಏನಾದ್ರು ತಪ್ಪಿ ಹೋಯ್ತು, ನನ್ನನ್ನು ಭೇಟಿನೂ ಮಾಡಿಸಿದ್ದಾರೆ. ನೋಡುವಾಗ ಸ್ವಲ್ಪ ದಿವಸದಾಗ ಅವನು ಹನಿ ಟ್ರ್ಯಾಪ್ ಮುನಿರತ್ನಂನ ಕೇಸಲ್ಲಿ ಮುಖ ಹಾಕಿ ಕೂತಿದ್ದಾಳೆ ಅವಳೆ. ಇಲ್ಲಿಗೆ ಕಳಿಸಿರತಕ್ಕಂಥದ್ದು ಅದೇ ಮಹಿಳೆನ ಗೊತ್ತಿಲ್ಲ ನನ್ಗೆ. ಇವನನ್ನು ಅಷ್ಟು ಆತ್ಮೀಯತೆಗೆ ನಾನು ಅವಳ ಹತ್ರ ಹೇಳಿದೆ, ನನಗೂ ಕಾಮಾಟಿಪುರದ ನೀನೊಂದು ಕಾಮಾಕ್ಷಿ ಬಂದಿ ಸೌಜನ್ಯದಕ್ಕೆ ಅಂತ. ನೋಡುವಾಗ ಇವ ಕಳಿಸಿದ್ದು ಕಾಣ್ತದೆ, ಅವಳೆ ಕೂತದ್ದು. ಅವಳಿಗೆ ನಾನು ಕಾಲ್ ಮಾಡಿದೆ, ತೆಗಿತಾ ಇರ್ಲಿಲ್ಲ. ಇವಳಿಗೇನು ಅಷ್ಟು ನಂಟು, ಇವಳು ಸಭೆ ಮಾಡ್ಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೊರಟ್ರು. ಯಾವ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ಮಾಡ್ಬೇಕಂತ ಇವರದಿತ್ತು, ಅದೆಲ್ಲ ಆಗ್ಲಿಲ್ಲ. ಯಾವ ಟಿವಿಯವ ಬರ್ಲಿ ಏನ್ ಬರ್ಲಿ ದಾಖಲೆ ತಂದು ಮಾತಾಡಿ, ನೀವು ಬಾಕಿದೆಲ್ಲ ನೀವು ದಾಖಲೆ ತರ್ತೀರಿ ತನ್ನಿ ಅಂತ. ನಾನು ಯಾಕೆ ಇದನ್ನು ಹೇಳಿದ್ದೇನೆಂದ್ರೆ, ಹೋರಾಟ ಮಾಡುವಾಗ ಮಹೇಶಣ್ಣನಿಗೆ ಹೇಗೆ ಅಪವಾದ ಆಗ್ತಾರೆ, ಒಬ್ಬೊಬ್ಬರಿಗೆ ಈ ರೀತಿ ಮಾಡ್ಕೊಂಡು ಬರ್ತಾರೆ. ಹಾಗಾದ್ರೂ ಹಿಂದೆ ಸರಿಲಿ, ಜನರು ಅದನ್ನು ನಂಬ್ಲಿ ಅಂತ. ನಾವ್ ಯಾರು ಹಿಂದೆ ಸರಿಯುವುದಿಲ್ಲ. ನಮ್ಮ ಮನೆಯಲ್ಲಿ ಒಪ್ಪಿಗೆ ಉಂಟು, ನಮ್ಮ ಮಕ್ಕಳಿಗೆ ಒಪ್ಪಿಗೆ ಉಂಟು, ನಮ್ಮ ಫ್ಯಾಮಿಲಿಗೆ ಒಪ್ಪಿಗೆ ಉಂಟು. ನಾನು ಯಾರನ್ನು ಹೊರಗಿನವರ ಮಾತು ಕೇಳಬೇಕು ಅವಶ್ಯಕತೆ ಇಲ್ಲ. ನನ್ನ ಇಷ್ಟದಲ್ಲಿ ನಾನು ಹೋದದ್ದು ಸೌಜನ್ಯ ಕೇಸಿಗೆ. ಯಾರು ನನ್ನನ್ನು ಒತ್ತಾಯ ಮಾಡಿ ಬನ್ನಿ ಅಥವಾ ನಿಮ್ಗೆ ಇಷ್ಟು ಆಮಿಷ ಕೊಡ್ತೇನೆ, ಇಷ್ಟು ನಿಮ್ಗೆ ಕೊಡ್ತೇನೆ ಹೇಳ್ತಾ ಇದ್ರು. ಒಂದು ವೇದಿಕೆಗೆ ಹೋದ್ರೆ ಇವರಿಗೆ ಲಕ್ಷ ಹಣ ಒಳ್ಳೆ ಕೇಸ್ ಇದ್ ಮಾಡ್ತಾರೆ. ಒಮ್ಮೆ ಮಾತಾಡಿದಕ್ಕೆ ಯಾರು ಲಕ್ಷ ಕೊಡ್ತಾರೆ ಗೊತ್ತಿಲ್ಲ ಮಾತಾಡಿದಕ್ಕೆ ಅಂತ. ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿ ನಾವು ಹೋಗುದು.
ಲಕ್ಷ ಜನರು ಹೇಳುದಕ್ಕೆ ಇವರು ಆ ರೀತಿ ಮಾಡ್ತಾ ಇದ್ರು. ನಾವು ಅದನ್ನ ಯಾರು ಕೇರ್ ಮಾಡ್ಲಿಲ್ಲ, ಇನ್ನೂ ಮಾಡುದಿಲ್ಲ. ಅದನ್ನ ಇವರಿಗೆ ಜನರ ಆತ್ಮವಿಶ್ವಾಸದ ನಡುವೆ ಅವ್ರನ್ನ ಒಂಥರ ಮಾತಾಡಿ ಕೆಡ್ಸೋದು ಅಂತಾನೆ ಅವರು. ಇಲ್ಲ, ಕೆಲವರನ್ನು ಕೆಡಿಸ್ಬೋದು. ನಾನು ಹೇಳಿದಲ್ಲ, ಮಂಗಳೂರು ಇಲ್ಲಿ ಎಲ್ಲ ನನ್ನ ಬಗ್ಗೆ ಯಾರು ಹೇಳಿದ್ರೆ ನಮ್ದು, ಯಾಕಂದ್ರೆ ಸೋಷಿಯಲ್ ವರ್ಕ್ ಮಾಡುವಾಗ ನಾನು ಸತ್ಯ ಹೇಳಿದ್ದು 5 ರೂಪಾಯಿ ತಗೊಳ್ಳೋದೇ ನಾನು ಸೋಷಿಯಲ್ ವರ್ಕ್ ಮಾಡುವವಳು. ಪ್ರತಿಯೊಬ್ರು ಕೇಳ್ತಾರೆ, ಪ್ರಸನ್ನಕ್ಕ ಪೆಟ್ರೋಲ್ ಅದು ತಗೊಳ್ಬೇಕು, ನೀವು ಹೀಗೆ ಮಾಡಬಾರ್ದು, ಕೆಲವರು ನಿಮ್ಮನ್ನು ಯೂಸ್ ಮಾಡ್ತಾರೆ. ಇಲ್ಲ ಇಲ್ಲ ಹಾಗೆ ಅಷ್ಟು ಮಾಡುವವಳಿಗೆ ನನ್ ಬಗ್ಗೆ ಎಲ್ರಿಗೂ ಇಲ್ಲಿ ಗೊತ್ತು. ಮೇಡಮ್, ಒಂದು ಡೈರೆಕ್ಟ್ ಕ್ವಶನ್. ನಿಸ್ವಾರ್ಥವಾಗಿ ನೀವು ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಕಳಕಳಿ ಒಂದಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ರಿ. ಬಟ್ ನಿಮ್ಮ ಜೀವನ ಹೇಗೆ ನಡೆಯುತ್ತೆ? ನನ್ನ ಗಂಡ, ನನ್ನ ಮಗ, ನಾನು ಪಕ್ಷದಲ್ಲಿ ಇರುವಾಗಲೇ ನಾನು ಒಂದು ಅಕೌಂಟೆಂಟ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವು. ಮೊದಲು ನಾನು ಕೆಲಸ ಮಾಡ್ತಿದ್ದವಳು. ಯಾವಾಗ ಸೋಷಿಯಲ್ ವರ್ಕರ್ ಆಗಿ ನನ್ನ ಮಗ ಯಾವಾಗ ದುಡಿಲಿಕ್ಕೆ ಅಂತ ಅದ, ನನ್ಗೆ ಆಫೀಸಲ್ಲಿ ಇರುವಾಗ ಸಹ ನಮ್ಮ ಆತ್ಮೀಯ ಆಫೀಸ್ನವ ಅಲ್ಲಿ ಸಹ ಬರುವರು ತುಂಬಾ ಮಂದಿ ಮಾತಾಡ್ಲಿಕ್ಕೆ. ನನ್ಗೆ ಅಲ್ಲಿ ತುಂಬಾ ಫ್ರೀಡಮ್ ಇತ್ತು, ಬರ್ಬೋದು, ಯಾರ ಕೇಸ್ ತಗೊಳ್ಳೋದು, ಮಾತಾಡು, ಹುಡುಕಿ ಬರ್ತೀವಿ, ಅವರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಒಂದು ಇದು ತನಕ ನಾನು ನನ್ನ ಮನೆ, ಇದು ನಾವು ಲೋನಲ್ಲಿ ತಗೊಂಡ ಮನೆ, ಈ ಲೋನ್ ಆಗೋ ತನಕ ನನಗೆ ಡಾಕ್ಯುಮೆಂಟ್ಸ್ ಬೇಕಿತ್ತು. ನನ್ನ ಮತ್ತು ಗಂಡಂದು ಒಟ್ಟಿಗೆ ಡಾಕ್ಯುಮೆಂಟ್ಸ್ ಬೇಕು. ನಾವು ಲೋನ್ ಮಾಡಿ ಈ ಮನೆಗೆ ನಾವು ಬಾಡಿಗೆಗೆ ಬಂದದ್ದು. 2004ರಲ್ಲಿ ಬಾಡಿಗೆ ಬಂದವರು. ಒಕ್ಕಿದ್ದು ಸಹ ನಾವೇ ಈ ಮನೆಗೆ ಹೊಸತ್ತು. ನನ್ನ ಮಗ ಸಹ, ಅವಳು ಸಹ ಕ್ಲಾಸ್ಮೇಟ್, ಚಿಕ್ಕಂದ್ರಿಲ್ಲ 1ನೇ ಕ್ಲಾಸಿಂದ ಸಹ 4ನೇ ಕ್ಲಾಸ್. ಇಲ್ಲಿ ನಾವು ಮಗ 4ನೇ ಕ್ಲಾಸಿಗೆ ಆಗುವಾಗ ಇಲ್ಲಿ ಬಂದದ್ದು 9 ವರ್ಷದಾಗ. ಆಗ್ಲೇ ಒಕ್ಕುವಾಗ ಆ ಮನೆ ಒಕ್ಕಲಿಗೆ ಕರೆದಾಗ ಆ ಮಗಳ ಹತ್ರ ನಾನು ಹೇಳಿದೆ, ಆಂಟಿ ಮನೆ ಒಳಗೆ ನೋಡಿ, ಈ ಮನೆ ಒಳಗೇನು ನಾನೇ ಬರುದು ಅಂತ ಗೊತ್ತಿಲ್ಲ ನನ್ಗೆ, ಯಾವತ್ತು ಒಳ್ಳೇದು ಹೇಳಬೇಕು, ಪಾಸಿಟಿವ್. ಈ ಮನೆಗೆ ನಾವೇ ಬಂದೆವು. ಆ ನಂತರ 2016 ಇಲ್ಲಿ ಒಂದು ದೊಡ್ಡ ಫ್ಲಡ್ ಬಂದಿತ್ತು. ಆಗ ರಿಜಿಸ್ಟ್ರೇಷನ್ ಮಾಡಿದೆ. ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಎಣಿಸಿದ್ದು ಇದು ನಾನು ತಗೊಂಡ ಮನೆ ಅಂತ. ಯಾಕೆಂದ್ರೆ ಇದು ಕೃಷ್ಣ ಜೆ ಪಾಲೆಮಾರ್ MLA ಆಗಿದ್ದ ಮಿನಿಸ್ಟರ್ ಅವರ ಲೇಔಟ್. ನನ್ನ ಗಂಡ ಅದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ಆಗ ನಾವು ಇಲ್ಲಿ ಬಂದದ್ದು. ಆದ್ರೆ ಜನರೆಲ್ಲ ಎಷ್ಟು ಅಪವಾದ ಆಗ್ತಾ ಇರೋದ್ರೆ, ಕೃಷ್ಣ ಜೆ ಪಾಲೆಮಾರ್ MLA, ನಾನು ಅನಂತರ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದೆ. ನನಗೂ ಮತ್ತು ಅವ್ರಿಗೆ ಕನೆಕ್ಷನ್ ಇರಲಿಲ್ಲ. ಇವರು ಎಂಪ್ಲಾಯ್ ಆಗಿದ್ದದ್ದು. ಇವರು ಮತ್ತೆ ಬಿಟ್ಟು ಇಂಡಿವಿಜುವಲ್ ಆಗಿ ಮಾಡಿದ್ರು. ನಾನು ರಾಜ್ಯಕ್ಕೆ ಹೋಗುವಾಗ ಇವರೇನು ಪಾಲೆಮಾರ್ ಇದ್ರಲ್ಲಿ ಇರ್ಲಿಲ್ಲ. ಎಲ್ಲಿವರೆ ಅಂದ್ರೆ ಜನರು ಪಾಲೆಮಾರ್ ನನಗೆ ಮನೆ ಕೊಟ್ಟದ್ದು ಅಂತ. ನಾನು ಯಾರ ಹತ್ರ ಏನು ಹೇಳಬೇಕು? ಇವರಿಗೆ ಡಾಕ್ಯುಮೆಂಟ್ ತೋರಿಸಿ, ನನ್ನ ಭಾರತ್ ಬ್ಯಾಂಕ್ ಅಲ್ಲಿ ಲೋನ್ ಉಂಟು. ಈಗ ನಾನು ನನ್ನ ಮಗನನ್ನು ಅದಕ್ಕೆ ಜಾಯಿನ್ ಮಾಡಿಸ್ಕೊಂಡೆ ಲೋನಿಗೆ. ಅವನಿಗೆ ಲೋನ್ ಬೆನಿಫಿಟ್, ಟ್ಯಾಕ್ಸ್ ಬೆನಿಫಿಟ್ ಸಿಗ್ತದೆ ಹೇಳಿಕೊಂಡು ಅವನನ್ನು ಹಾಗೆ ಮಾಡಿದ ಮನೆ. ಈಗ ನನ್ನ ಮಗ ನಂಗೆ ನೋಡ್ತಾನೆ, ಗಂಡ ಇದ್ದಾರೆ, ಫುಲ್ ಟೈಮ್ ಸೋಷಿಯಲ್ ವರ್ಕರ್. ನಾನು ದುಡಿಯುವ ಟೈಮಿಗೆ ನಾನು ದುಡಿದಿದ್ದೇನೆ. ನಾನು ಒಬ್ಳು ಅಂದ್ರೆ ನಿಮ್ಮ ಅಕೌಂಟ್ ಇಲ್ಲ ಯಾವುದು? ನನಗೆ ಮೊನ್ನೆ ಹೇಳಿದ್ರು ಮೇಡಮ್, ಆಯ್ತಪ್ಪ, ಕೇಸಲ್ಲಿ ಏನು ಕೇಸಲ್ಲಿ ನಿಮ್ದು ಪ್ಲೆಜ್ ಮಾಡ್ತಾರೆ ಅಕೌಂಟ್ ಇದು. ಆಯ್ತಪ್ಪ, ನನ್ನ ಅಕೌಂಟ್ ನೋಡಿದ್ರೆ ಯಾರು ಕೇಸ್ ಹಾಕಿದ್ದಾರೆ ಅವರೇ ತಂದು ನನಗೆ ಹಣ ಹಾಕ್ತಾರೆ. ನನಗೇನು ಟೆನ್ಷನ್ ಇಲ್ಲ, ನನ್ನ ಅಕೌಂಟ್ ನೋಡಿ ಹಣ ಹಾಕ್ತಾರೆ, ಪ್ರಾಬ್ಲಮ್ ಇಲ್ಲ ನನಗೆ ಅಂತ. ಮತ್ತೆ ಈ ಮನೆ ಅವರು ಪ್ಲೆಜ್ ಮಾಡಿಕೊಂಡು ಹೋಗ್ದಾದ್ರೆ ಅವ್ರು ಲೋನ್ ಕಟ್ಲಿ, ಪ್ರಾಬ್ಲಮ್ ಇಲ್ಲ, ನನ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಹ್ಯಾಪಿ ಅಂದ್ರೆ ನಾನೆಲ್ಲ ಕಷ್ಟಪಟ್ಟೇ ಮಾಡಿದ್ದೇನೆ. ನಾನು ಬಾಕಿಯವರಾಗೆ ದೊಡ್ಡ ಶ್ರೀಮಂತ ಫ್ಯಾಮಿಲಿಯಿಂದ ಇದು ಬೆಳ್ಳಿ ಚಮಚದಲ್ಲಿ ಹುಟ್ಟಿದವಳಲ್ಲ. ಪ್ರತಿ ಒಂದನ್ನು ಎಲ್ಲವನ್ನು ನೋಡಿದವಳು. ಸೆಗಣಿ ಮನೆಯನ್ನು ನೋಡಿದವಳು, ಕಾವ್ಯ ಮನೆಯನ್ನು ನೋಡಿದವಳು. ಎಲ್ಲವನ್ನು ನೋಡಿ 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 ನಾನು ಕಲ್ತದ್ದು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತು, ಮತ್ತೆ ಪ್ರೈವೇಟ್ ಅಲ್ಲಿ ನಾನು ಕಾಲೇಜ್ ಮಾಡಿದ್ದು. ಗೌರ್ಮೆಂಟ್ ಶಾಲೆಯಲ್ಲಿ ನನ್ನ ಮನೆಯವರು ಪ್ರೈವೇಟ್ ಇದ್ರು, ನಾನು ಗೌರ್ಮೆಂಟ್ ಶಾಲೆಗೆ ಓದೋದು. ನನಗೆ ಯೂನಿಫಾರ್ಮ್, ಬುಕ್ಸ್ ಫ್ರೀ ಕೊಡ್ತೇನೆ ಅಂತ ಹೇಳುವಾಗ ನಾನು ಶಾಲೆಗೆ ಹೋದವಳು. ನನ್ನ ನೇಚರೇ ಮೊದ್ಲೇ. ಈಗ ಸಹ ಹ್ಯಾಪಿ. ಈಗ ಸಹ ಗೌರ್ಮೆಂಟ್ ಟೀಚರ್ನವ್ರು ನನ್ನ ಹತ್ರ ತುಂಬಾ ಆತ್ಮೀಯರು, ಯಾರು ಇರುವುದಿಲ್ಲ ಪ್ರೈಮರಿ ಅವರು ಟೀಚರ್ ಆತ್ಮೀಯರು. ಈಗ ಸಹ ನಾನು ಪ್ರತಿಯೊಂದು ಬೆಸೆಂಟ್ ಅಲ್ಲಿ ಡಿಗ್ರಿ ಮಾಡಿದೆ. ಆ ನಂತರ ನಾನು ಮದುವೆ ಆಗಿ ಡೆಲಿವರಿ ಆದ ನಂತರ ನಾನು ಡಿಪ್ಲೊಮಾ ಎಕ್ಸಾಮ್ ಬರ್ದೆ. ನಾನು ಲಾ ಮಾಡ್ಲಿಕ್ಕೆ ತುಂಬಾ ಆಸೆ ಇತ್ತು ನನಗೆ, ಆದ್ರೆ ಆಗ್ಲಿಲ್ಲ. ತುಂಬಾ 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 ಆಸೆ ಇತ್ತು. ಆದ್ರೆ ನನ್ನ ಹಾಗಾಗಿ ನಾನು ಪ್ರತಿಯೊಂದನ್ನು ಕಷ್ಟಪಟ್ಟು ನೋಡಿ ಬಂದ ಕಾರಣ ನನ್ಗೆ ಅದ್ರಲ್ಲಿ ತೃಪ್ತಿ ಉಂಟು. ನಾವು ಮಾಡ್ಕೊಡ್ತಾ ಬರ್ತೀವಿ, ಯಾರು ಕೈ ಚಾಚೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡ್ತಿದ್ರೆ ನಾನು ಮಾಡಿದ ಸೋಷಿಯಲ್ ವರ್ಕ್ ಅಲ್ಲೇ ನಾನು ಕೋಟ್ಯಾಧಿಪತಿ ಆಗ್ಬೋದಿತ್ತು. ಒಂದೊಂದು ಕೇಸಲ್ಲೇ ನನ್ಗೆ ಇಷ್ಟು ಕೊಡ್ಬೇಕಂತ NGO ಮಾಡಿ ಹಣ ಮಾಡ್ಬೋದಿತ್ತು. ಇಲ್ಲ, ನನ್ಗೆ ಆತ್ಮತೃಪ್ತಿ ಉಂಟು, ನನ್ಗೆ ಎಷ್ಟು ಮಾಡ್ತೇನೆ. ಆದ್ರೆ ನಾನು ಮಾಡಿದ ಕೆಲಸದಿಂದ ನನ್ನ ಮಗ ಒಳ್ಳೇದ್ರಲ್ಲಿ ಇದ್ದಾನೆ. ಈಗ ಬ್ಯಾಂಗ್ಳೂರಲ್ಲಿ ಇರುವಾಗ ನಾನು ಹೋಗುದು ಕೇಸಿಗೆ,
ಅಲ್ಲಿ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಳೆ, ಅವಳ ಮಗ ಡ್ರಗ್ಗಿ, ಅವ ಅಡ್ಮಿಟ್ ಆಗಿದ್ದಾನೆ, ಇವಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ನಾನು ಏನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ, ನನ್ನ ಮಗನನ್ನೇ ಯಾರಿಗೂ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ನಂಗೆ ಮಗಳು ಅವಳು ಸರಿ ಇಲ್ಲ, ನನಗೆ ಯಾವ ಮಗಳು ಅಂತ ನನಗೂ ಗೊತ್ತಿಲ್ಲ ಅಂತ ಎಲ್ಲ. ಅವರೇ ನನ್ನ ಮಕ್ಕಳನ್ನು ಅವರೇ ಸೃಷ್ಟಿ ಮಾಡ್ತಾರೆ, ನನಗೇನ್ ಪ್ರಾಬ್ಲಮ್ ಇಲ್ಲ. ನನ್ನ ಕೇಸ್ ಗೊತ್ತುಂಟ, ಆ ಡೇಟ್ ನಾನು ಹಾಕ್ಬೇಕಾ ಗೊತ್ತಿಲ್ಲ. ಕೇಸಿಗೆ ಹೋಗ ಇವರ ಕರ್ಮದಿಂದ ನಾನು ಬ್ಯಾಂಗ್ಳೂರಿಗೆ ಹೋಗುದು ಕೇಸಿಗೆ. ನನ್ನ ಮಗ ಹ್ಯಾಪಿ ಆಗಿದ್ದಾನೆ, ಮಗನ ಮನೆಗೆ ಹೋಗ್ತೇನೆ. ಈಗ ಹೋದ್ರೆ ಅಡ್ವೊಕೇಟು ನನ್ನವಳೆ, ಮಂಗಳೂರಿನವಳೆ, ನನ್ನ ಫ್ಯಾಮಿಲಿಯಲ್ಲಿ, ನಾನು ಅವರ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ಇದ್ದಾಗೆ. ನನಗೆ ಈಗ ಫಸ್ಟ್ ನನ್ನನ್ನು ಕರ್ಕೊಂಡು ಹೋಗುದು ಅಡ್ವೊಕೇಟೇ ಮನೆಗೆ ಬಂದು, ಫಸ್ಟ್ ರೈಲ್ವೆ ಸ್ಟೇಷನ್ ಇಂದ ಅವಳೇ ಪಿಕ್ ಮಾಡಿ ಹೋಗುದು, ಅವಳ ಮನೆಯಲ್ಲಿ ಎಲ್ಲ ಆಗಿ ಹೋಗಿ ಆನಂತರ ನಾನು ಮಗನ ಮನೆಗೆ ಬರುದು ಬ್ಯಾಂಗ್ಳೂರಲ್ಲಿ. ತುಂಬಾ ಅಂದ್ರೆ ಅಡ್ವೊಕೇಟ್ ನಾವು ಒಟ್ಟಿಗೆ ಎಲ್ಲಿ ನನ್ನ ಮನೆಯಲ್ಲಿ ಒಂದು ಪಾಲ್ ಬೆಳೆದವಳು, ಅವಳು ಅಡ್ವೊಕೇಟ್ ಆಗಿ ಹೋಗಿ ನನ್ಗೆ ಈಗ ಅಡ್ವೊಕೇಟ್ ಹೇಳುವಾಗ ಭಾರಿ ಖುಷಿ ನನ್ನ ಮಗಳಾಗಿ. ಅದೇನ ನನಗೆ ಖುಷಿ ಆಯ್ತು. ನಮ್ಗಿಂತ ಒಂದು ನಿಸ್ವಾರ್ಥ ಅಡ್ವೊಕೇಟ್ ಸಿಕ್ಕಿದ್ಲಲ್ಲ ಮಂಗಳೂರಿಂದ, ಯಾರನ್ನು ನಂಬುವಂತ ಪರಿಸ್ಥಿತಿ ಇರ್ಲಿಲ್ಲ ಅಂತ. ಆದ್ರೆ ಜನರು ಹೇಳ್ತಾರೆ ಕೋಟಿಯ, ತುಂಬಾ ಜನ ಕೇಳಿದ್ರಂತೆ ಅವ್ರು ತುಂಬಾ ರಿಚ್ ಹೆಂಗಸು, ತುಂಬಾ ಕೋಟಿ ಅಂತ. ಆಯ್ತಪ್ಪ, ಅವರ ಇದು ಅದೇ. ಈಗ ಇಂಟೀರಿಯರ್ ನಾವು ಮಾಡಿದ್ದು, ಈಗ ನೀವು ಬಂದು ಮೊನ್ನೆ ದೀಪಾವಳಿಗೆ ನಾವು ಇಂಟೀರಿಯರ್ ಮಾಡಿದ್ದು ಮೇಲೆ ಶಿಫ್ಟ್ ಆಗಿ. ಒಂದು ಮಗ ಹೇಳಿದೆ ಇಂಟೀರಿಯರ್ ಎಲ್ಲ ಮಾಡುವಂತ. ನನಗೆ ಅಂತ ಏನು ಆಸೆ ಅಂತದೇಲಿ ಇಲ್ಲ, ನಾನು ಹ್ಯಾಪಿ ಆಗಿದ್ದೇನೆ, ಫ್ಯಾಮಿಲಿ ಹ್ಯಾಪಿ ಉಂಟು. ಇನ್ನೇನಿದ್ರು ಮಗ ಇದ್ದಾನೆ, ನನ್ಗೇನು ಇವರು ಯಾರು ಕೊಟ್ಟು ಆಗ್ಬೇಕಂತೆಲ್ಲ ಕೊಡ್ತಾನೆ, ಗಂಡಸ ದುಡಿತಾರೆ, ನನ್ಗೇನು ಯಾರು ಅಬ್ಜೆಕ್ಷನ್ ಇಲ್ಲ, ಅವ್ರದ್ದು ಅಬ್ಜೆಕ್ಷನ್ ಇಲ್ಲ. ನಿಮ್ಗೆ ಏನಿಷ್ಟ ಅಮ್ಮ ಮಾಡಿ ಅಂತ. ಮತ್ತೆ ಜನರದ್ದು ಕೇಳೋ ಅವಶ್ಯಕತೆ ಇಲ್ಲ. ಟಿವಿಯಲ್ಲಿ ಹಾಕಿ ಅದರ ಮೇಲೆ ಸ್ಕ್ರೀನ್ ಹಾಕಿದ್ರು ನಾನು ಈ ಕೇಸಿಂದ ವಿಚಲಿತ ಆಗುದಿಲ್ಲ. ಯಾರಿಗೂ ಬೇಕಾದ್ರೂ ನನ್ನ ಅಕೌಂಟು ನೋಡ್ಬೋದು, ನಮ್ಮ ಮನೆ ನೋಡಿ ಲೋನ್ ಕಟ್ಟುವವರು ಕಟ್ಟಬಹುದು, ಏನ್ ಬೇಕಾದ್ರೂ ಮಾಡು. ನಾನು ಇವತ್ತು ಹೇಳಿದ್ರೆ ಪಾಪ ಹೋರಾಟಗಾರರು ಎಣಿಸುವರು, ಪ್ರಸನ್ನಕ್ಕ ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾರ ಅಂತ ಎಲ್ಲರೂ ಎಣಿಸುದಂತ. ಪ್ರಸನ್ನಕ್ಕ ವೇದಿಕೆ ಹೋಗುವಾಗ ಭಯಂಕರ ಪಾಶ್ ಹೆಂಗಸು ಕಾರಲ್ಲಿ ಬರ್ತಾರೆ, ಎಲ್ಲ ಹೋರಾಟಗಾರರು ಹಾಗೆ ಎಣಿಸಿದ್ದಾರೆ. ಪಾಪ ಒಂದು ಕೈ ಮುಗಿಯೋ ನಮ್ಗೆ ಬೇಜಾರಾಗ್ತದೆ, ಅವ್ರು ಎಣಿಸಿದ್ದಾರೆ ನಾನೇನೋ ದೊಡ್ಡ. ನಾನು ಎಷ್ಟೋ ಜನರದು ಇಲ್ಲಿ ಯಾರಾದ್ರೂ ನಂತರ ಕೌನ್ಸಿಲಿಂಗ್ ಬಂದವರ ಮಕ್ಕಳಿಗೆ ಉದಾಹರಣೆ ಕೊಡುದು, ನಾನು ಈ ರೀತಿ ಬೆಳೆದಿದ್ದೇನೆ, ಈ ರೀತಿ ಆಗಿದ್ದೇನೆ, ನೀವು ಈ ರೀತಿ ಆಗಿ ಅಂತ ನನ್ನ ಎಕ್ಸಾಂಪಲ್ ನಾನು ಅವ್ರಿಗೆ ಕೊಡುದು 100%. ಯಾರು ತಿಳ್ಕೊಳ್ಬಾರ್ದು ಈಗ ಮನೆಯೊಳಗೆ ಬರೋ ಇವರೇನೋ ದೊಡ್ಡ ಇಲ್ಲ, ನಾನು ಹೀಗೆ ಇದ್ದೆ, ನಾನು ಹೀಗೆ ಆದೆ, ಹೀಗೆ ಮಾಡಿದೆ, ಮಾಡಿ ನೀವು ಅಂತ. ಏನಾಗ್ಲಿಕ್ಕಿಲ್ಲ, ಎಲ್ರಿಗೂ ಅವರವರ ಸ್ವಂತಿಕೆ ಅಂತ ಇರ್ತದೆ. ನಾವು ಸ್ವಲ್ಪ ಪುಷ್ ಮಾಡುದ್ರಲ್ಲಿ ಇರುದು. ನನ್ನನ್ನು ನಾನೇ ಅವರಿಗೆ ರೋಲ್ ಮಾಡೆಲ್ ಆಗಿ ತೋರಿಸಿ ಮುಂದೆ ಕೊಂಡೋಗ್ತೇನೆ, ಅದ್ರಲ್ಲಿ ಏನಿಲ್ಲ. ಇನ್ನೊಬ್ಬರನ್ನು ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಅವರಾಗಿ ಆಗಿ ಇವರಾಗಿ ಅಂತ. ನಾವು ಮಾಡಿದ ಎಕ್ಸ್ಪೀರಿಯನ್ಸ್, ನಾನು ಮಾಡಿದ ಸರ್ವಿಸ್, ಅದರಲ್ಲಿ ಹ್ಯಾಪಿ ಇದ್ದೇನೆ. ಇನ್ನೂ ಗೊತ್ತಿಲ್ಲ ನನ್ಗೆ ಏನು ಅಂತ. ಇದುವರೆಗೆ ನಾನು ಖುಷಿ ಇದ್ದೇನೆ. ಸೌಜನ್ಯ ಕೇಸಲ್ಲಿ ಅಂತೂ ಯಾರು ಹಿಂದೆ ಸರಿದ್ರು, ನಾಳೆ ಮಹೇಶ್ ಅಣ್ಣ ಹಿಂದೆ ಸರಿದ್ರು ನಾನು ಹಿಂದೆ ಸರಿ ಹೋಗಲ್ಲ, ಇದಂತೂ ಸತ್ಯ ಅಲ್ಲ ಹೇಳುದು ನಾನು. ಮಹೇಶ್ ಅಣ್ಣನ ಮುಂದೆ ನಾವು ಏನು ಇಲ್ಲ, 13 ವರ್ಷದ ಹೋರಾಟದಲ್ಲಿ ನಾವು 0. ಆದ್ರೂ ಇನ್ನೂ ಸಹ ಹೇಳುದು, ಒಂದ್ ವೇಳೆ ಮಹೇಶ್ ಅಣ್ಣನಿಗೆ ಸಾಕಾಯ್ತು ಇದೇನಾಗುದಿಲ್ಲ ಹೇಳಿದ್ರು ಸರ್, ನಾನ್ ಹಿಂದೆ ಸರಿಯುದಿಲ್ಲ, ನಾವು ಮುಂದೆ ಕೊಂಡೋಗ್ತೇವೆ. ಅದಂತೂ ಮೇಡಮ್ ನಿಜವಾಗ್ಲೂ ಈಗ ಏನ್ ಸೌಜನ್ಯ ಕೇಸು ದಿಕ್ಕು ತಪ್ಪಿದ್ದೆಲ್ಲಿ ಅಂತ, ದಾರಿ ತಪ್ಪಿದಲ್ಲಿ ಅಂತ. ಸೌಜನ್ಯ ಕೇಸ್ ನಿಜವಾಗಿ ಎಲ್ಲೂ ದಿಕ್ಕು ತಪ್ಪಲಿಲ್ಲ, ಲೀಗಲ್ ಆಗಿ ಹೋಗುವಲ್ಲಿ. ಕೆಲವರು ಏನಂತಂದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದಷ್ಟು ಏನಂತಂದ್ರೆ ಮಹೇಶ್ ಶೆಟ್ಟರ್ ಅಥವಾ ನೀವು ಎಲ್ಲ ಏನಿದ್ದೀರಿ ಒಂದಷ್ಟು ಅಂದ್ರೆ ನಿಸ್ವಾರ್ಥವಾಗಿ ನೀವು ಹೋರಾಟಗಳನ್ನ ಮಾಡ್ಕೊಂಡು ನಿಜವಾಗ್ಲೂ ನ್ಯಾಯ ಕೊಡ್ಲೇಬೇಕು, ಅಥವಾ ಏನು ನಿಮ್ಮ ಹೋರಾಟ ಯಾವ ತರ ಇದೆ ಅಂತಂದ್ರೆ ಸೌಜನ್ಯ ಅಲ್ದೇನೆ ಒಂದಷ್ಟು ಇಲ್ಲಿ ನಡೆದಿರತಕ್ಕಂತ ಒಂದು ಅಸಹಜ ಹೆಣ್ಮಕ್ಳಿಗೆ ಸಾವುಗಳನ್ನ ಇದ್ ಮಾಡುವಂಥದ್ದು, ಅವ್ರಿಗೂ ಕೂಡ ನ್ಯಾಯ ಸಿಗ್ಬೇಕು ಅನ್ನೋ ಹೋರಾಟ ಏನಿದೆ. ಬಟ್ ಈ ಹೋರಾಟಕ್ಕೆ ಕೆಲವರು ಕೈ ಜೋಡಿಸ್ತೀನಿ ಅಂತ ಬಂದು ಎಲ್ಲ ಒಂದ್ ಕಡೆಗೆ ಉಲ್ಟಾ ಆಗಿ ಇದೆಲ್ಲ ಎಲ್ಲ ಒಂದ್ ಕಡೆ ದಾರಿ ತಪ್ಪುವಂತ ಕಾರ್ಯ ಆಯ್ತಾ ಅಂತ ಯಾವ್ದಾದ್ರು ಅದು ಎಕ್ಸಾಂಪಲ್ ಕೊಟ್ಟು ಹೇಳಿ. ಅಲ್ಲ ಒಂದ್ ನಿಮಿಷ, ಯಾಕಂತಂದ್ರೆ ಜನತೆಗೆ ನಿಜಾಂಶ ಗೊತ್ತಾಗ್ಬೇಕು. ಯಾಕಂತಂದ್ರೆ ಈ ಕರಾವಳಿ ಭಾಗದಲ್ಲಿ ಅಥವಾ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಏನ್ ನಡೆಯುತ್ತೆ, ಯಾರೋ ಒಬ್ರು ಬಂದಾಗ ಅಲ್ಲಿ ಹೇಳಿದಾಗ ಮಾತ್ರನೇ ಗೊತ್ತಾಗುತ್ತೆ. ಪಾಪ ಎಲ್ಲೋ ಕುತ್ಕೊಂಡಿರ್ತಾರೆ ಮೇಡಮ್, ನಿಜವಾಗ್ಲೂ ನೀವು ಅವಲ್ಲ ಹೇಳಿದ್ರಲ್ಲ, ತಲೆ ಕೆಳಗಡೆ ಎತ್ಕೊಂಡ್ ಕುಂತಿರ್ತಾರೆ. ಯಾವ್ದೋ ಒಂದು ಸೌಜನ್ಯ ಕೇಸ್ ಏನಾದ್ರು ಬಂತ ನ್ಯೂಸ್ ಅಂತ ಕೇಳೋದಕ್ಕೆ ಇಟ್ಕೊಂಡ್ ಕುಂತಿರ್ತಾರೆ. ಅಥವಾ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಮಗೆ ಯಾಕೆ ಇಷ್ಟು ದೂರ ಬಂದು ಬೆಂಗಳೂರಿಂದ ಮೇಡಮ್ ಸುಮಾರು 400 ಕಿಲೋಮೀಟರ್ ಹತ್ತತ್ರ 350-380 ಕಿಲೋಮೀಟರ್ ಹತ್ತತ್ರ ಮಂಗಳೂರಿಗೆ ನಿಮ್ಮನ್ನು ಬಂದು ಒಂದು ಸಂದರ್ಶನ ಮಾಡ್ಬೇಕು ಅಂತಂದ್ರೆ ಅವ್ರು ಕೇಳೋ ಕ್ವಶನ್, ಸರ್ ನೆಕ್ಸ್ಟ್ ಏನ್ ಅಪ್ಡೇಟ್ಸು, ಸೌಜನ್ಯ ಕೇಸ್ ನೆಕ್ಸ್ಟ್ ಏನ್ ಅಪ್ಡೇಟ್ಸು ಅಂತ ಕೇಳಿದಾಗ ನಾನು ಅಲ್ಲೆಲ್ಲ ಕುತ್ಕೊಂಡು ಏನು ಆನ್ಸರ್ ಕೊಡೋದಕ್ಕಾಗಲ್ಲ ಮೇಡಮ್. ಯಾಕೆಂತಂದ್ರೆ ನಿಜಾಂಶ ಗೊತ್ತಾಗಬೇಕು. ಜನರು ಪಾಪ ಅವ್ರ ಹೆಂಗಂದ್ರೆ ಮುಗ್ದ್ರು ಜನರು, ಸೌಜನ್ಯ ಯಾರಂತ ಗೊತ್ತಿಲ್ಲ ಮೇಡಮ್. ಕರಾವಳಿ ಭಾಗಕ್ಕೂ ಅಲ್ಲೋ ಉತ್ತರ ಕರ್ನಾಟಕನೋ ಅಥವಾ ಕೋಲಾರನೋ ಅಥವಾ ಚಾಮರಾಜನಗರನೋ ಎಲ್ಲೋ ಕುತ್ಕೊಂಡ್ರು ಅವ್ರಿಗೆ ಸೌಜನ್ಯ ಅದಿಲ್ಲ. ಆದ್ರೆ ಎಲ್ಲರೂ ಕೂಡ ಏನಂತಂದ್ರೆ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂತ ಕೇಳುವಂಥದ್ದು. ಯಾಕಂದ್ರೆ ಇಲ್ಲಿ ನೀವು ಹೋರಾಟ ಮಾಡ್ತಿರೋದು ನಿಜಾಂಶ ನೀವೇನು ಅಂತ ಹೇಳಿದಾಗ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ.
ಕೆಲವರು ಬಂದ್ರು 2023 ಆ ಟೈಮಲ್ಲೂ ಕೂಡ ಕೆಲವರು ಬಂದ್ರು, ಯೂಟ್ಯೂಬರ್ಸ್ ಆಗಿರ್ಬೋದು, ಬೆಂಗಳೂರಿಂದ ಬಂದ್ರು ಕೆಲವರು. ಯಾರು ಏನು ಏನಾಯ್ತು ಅದು ದಯವಿಟ್ಟು ಹೇಳ್ಬಿಡಿ. ಈಗ ನೋಡಿ, ನೀವು ಕೇಳಿದ ಪ್ರಶ್ನೆಗೆ ನನಗೆ ವೈಯಕ್ತಿಕವಾಗಿ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಬೇಡ. ವೈಯಕ್ತಿಕವಾಗಿ ಹೆಸರು ಹೇಳಿದ ಕೂಡಲೇ ಪುನಃ ಶುರು ಮಾಡ್ತಾರೆ, ಅವ್ರು ಹೀಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ಶುರು ಮಾಡ್ತಾರೆ. ನಾನು ಜನರಲ್ಲಿ ಯಾರು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ನೀವು ಬರ್ತೀರಾ, ನೀವು ಮಂಗಳೂರಲ್ಲಿ ಯಾರು ಹೋರಾಟಗಾರರು ಮಾತಾಡ್ತಾ ಇದ್ದಾರೆ, ಮಂಗಳೂರಲ್ಲಿ ಏನು ಕ್ಲಾರಿಟಿ ಕೊಡ್ತಾರೆ, ಮಂಗಳೂರಿನವರು ಮಾತಾಡುವಾಗ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕ್ಲಾರಿಟಿ ಕೊಟ್ಟು ಸೌಜನ್ಯನ ವಿಷಯದಲ್ಲಿ ಹೋರಾಟಗಾರರು ಅಂತ ಒಂದು ಟೀಮ್ ಇತ್ತು. ಹೌದು, ಹೋರಾಟಗಾರರ ಟೀಮ್ ಇತ್ತು. ಮೊದಲು ನಾವು ಸ್ವಲ್ಪ ಹೋರಾಟಗಾರರ ಟೀಮು ವೇದಿಕೆಯಲ್ಲಿ ಹೋಗಿ ಮಾತಾಡುವಾಗ ಅದು ಎಲ್ಲರಿಗೆ ಹೋಗ್ತಾ ಇತ್ತು ಕ್ಲಿಯರ್ ಆಗಿ. ಆ ವೇದಿಕೆಯಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಒಂದು ಮಹೇಶ್ ಶೆಟ್ಟಿ ತಿಮ್ಮರುಡಿ ಇರ್ತಿದ್ರು, ನಾನು ಇರ್ತಿದ್ದೆ, ತಮ್ಮಣ್ಣ ಇರ್ತಿದ್ರೆ, ಮಟ್ಟಣ್ಣ ಇರ್ತಿದ್ರೆ, ಮತ್ತೆ ಮೋಹಿತ್ ಬರ್ತಾ ಇದ್ರು ವಕೀಲರಿದ್ರೆ. ಬೇರೆ ಯಾರು ಮಾತಾಡ್ಲಿಕ್ಕೆ ಇರ್ಲಿಲ್ಲ. ಆಗ ಜನರಿಗೆ ಕ್ಲಾರಿಟಿ ಹೋಗ್ತಾ ಇತ್ತು ಏನಾಗ್ತದೆ ಅಂತ. ಆ ನಂತರ ಎಲ್ಲಾ ಕಡೆಯಿಂದ ಜನರು ಬಂದ್ರು, ನಾವಿದ್ದೇವೆ ಅಂತ. ಕೆಲವರು ಬರ್ತಾರೆ, ವಿಡಿಯೋಗಳನ್ನು ಮಾಡ್ತಾರೆ, ಸೌಜನ್ಯನ ಮನೆಗೆ ಹೋಗ್ತಾರೆ, ಸೌಜನ್ಯನ ಮೂರ್ತಿ ಹತ್ರ ಹೋಗಿಕೊಂಡು ಮಾಡ್ತಾರೆ, ನಾವು ಹೋರಾಟಗಾರರು ಅಂತ ಅಲ್ಲಿ ಉತ್ತರ ಕನ್ನಡದವರಿಗೆ ಬಿಂಬಿಸ್ತಾರೆ. ಅದನ್ನ ನೀವು ಎಲ್ಲವನ್ನು ತಗೊಳ್ಬೇಡಿ. ಅಲ್ಲಿ ಬಂದು ಕೆಲವರು ಬಂದವರು ಮತ್ತೆ ಬರುವುದಿಲ್ಲ, ನನಗ್ ಗೊತ್ತಿಲ್ಲ. ಆ ಕಡೆಯಿಂದ ಇದು ಕೆಲವರು ಇದಕ್ಕೆ ಬರ್ತಾರೆ, ವಿಡಿಯೋ ಮಾಡ್ಕೊಂಡು ನಾನು ಸೌಜನ್ಯ ಪರ ಹೇಳುವಾಗ ಒಂದು ಕಡೆಯಿಂದ ಆಮಿಷ ಬರ್ತದೆ ಅವರನ್ನು. ಆಮಿಷ ಬರುವಾಗ ಇದು ಆ ದುರುದ್ದೇಶಕ್ಕೆ ಬಂದು ಸೌಜನ್ಯನ ಹೆಸರಿಟ್ಕೊಂಡು ಇನ್ನೊಂದು ಕಡೆಗೆ ನಮಗೆ ಕರೀತಾರೆ. ಅಲ್ಲಿ ಮತ್ತೆ ಅವರ ಹೋರಾಟನು ನಿಂತಿತ್ತು, ಅವರ ಯೂಟ್ಯೂಬ್ ನಿಂತು, ಅವರ ಭಾಷಣಗಳು ನಿಲ್ತದೆ.